ಮಠ ಮಧ್ಯಾಹ್ನವೇ ಊರೊಳಗೆ ಎಂಟ್ರಿ ಕೊಟ್ಟ ಭೀಮ. ಒಂಟಿ ಸಲಗ ಕಂಡು ಭಯಭೀತರಾದ ಅಂಕಿಹಳ್ಳಿಪೇಟೆ ಜನ. ಮಠ ಮಧ್ಯಾಹ್ನವೇ ಊರೊಳಗೆ ಭೀಮನ ಎಂಟ್ರಿ ಆಗಿದೆ. ಭೀಮನನ್ನ ನೋಡಿದಂತಹ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ನೋಡಿ, ಬೇಲೂರಿನ ಅಂಕಿಹಳ್ಳಿಪೇಟೆ ಜನ ಭಯಭೀತರಾಗಿ ಓಡಿ ಹೋಗಿರೋದು. ಆಹಾರವನ್ನ ಅರಸಿ ಮನೆ ಮುಂದೆ ಕೆಲಕಾಲ ಭೀಮ ನಿಂತಿರ್ತಾನೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಂಕಿಹಳ್ಳಿಪೇಟೆ ಗ್ರಾಮ. ಮದ ಏರಿರುವ ಭೀಮ ಊರಿನ ತುಂಬೆಲ್ಲ ಓಡಾಟ. ಮೊನ್ನೆ ಕೂಡ ಭೀಮ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಕಾಣಿಸ್ಕೊಂಡಿದ್ದ, ಬೇಲೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ. ಈಗ ಅಂಕಿಹಳ್ಳಿಪೇಟೆ ಗ್ರಾಮದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾನೆ. ಕಾಡಾನೆಯನ್ನ ಕಂಡ ಕೂಡಲೇ ಮನೆಯೊಳಗೆ ಗ್ರಾಮಸ್ಥರು ಓಡಿದ್ದಾರೆ. ಇತ್ತೀಚೆಗೆ ಜನನಿಬಿಡ ಪ್ರದೇಶಕ್ಕೆ ಒಂಟಿ ಸಲಗ ಎಂಟ್ರಿ ಆಗಿತ್ತು. ನೋಡಿ, ಇವತ್ತಿನ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ಸುದ್ದಿ ತಿಳಿದ ಕೂಡಲೇ ಗ್ರಾಮಕ್ಕೆ ಅರಣ್ಯ ಸಿಬ್ಬಂದಿ ಆಗಮಿಸಿದ್ದಾರೆ. ದೈತ್ಯಾಕಾರದ ಕಾಡಾನೆಗೆ ಎಸ್ಕಾರ್ಟ್ ಮಾಡಿದ್ದಾರೆ ಎಟಿಎಫ್ ಸಿಬ್ಬಂದಿ. ಎಸ್ಕಾರ್ಟ್ ಮೂಲಕ ಅರಣ್ಯಕ್ಕೆ ಭೀಮನನ್ನ ಓಡಿಸಿರೋದು ಎಟಿಎಫ್ ಸಿಬ್ಬಂದಿ. ಮೈಕ್ ಮುಖಾಂತರ ಸ್ಥಳೀಯರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಹಾಸನ ಸಕಲೇಶಪುರ ಭಾಗದಲ್ಲಿ ಈ ರೀತಿ ಕಾಡಾನೆಗಳ ಎಂಟ್ರಿ ಇದೇನು ಹೊಸದಲ್ಲ. ಆದರೆ ಭೀಮ ಮೊನ್ನೆ ತಾನೇ ಪ್ರತ್ಯಕ್ಷ ಆಗಿದ್ದ, ಬೇಲೂರು ಸುತ್ತಮುತ್ತ ಊರುಗಳಲ್ಲಿ ಕಾಣಿಸ್ಕೊಂಡಿದ್ದ. ಈಗ ಮತ್ತೆ ಕಾಣಿಸ್ಕೊಂಡಿರೋದು. ಜನರಲ್ಲಿ ಯಾವ ರೀತಿ ಭಯಭೀತಕ್ಕೆ ಒಳಗಾಗಿದ್ದಾರೆ? ಅರಣ್ಯ ಇಲಾಖೆಯವರು ಬಂದಿದ್ದಾರಾ ಸ್ಥಳಕ್ಕೆ? ಕಾಡಿಗೋಡಿಸುವಂತ ಪ್ರಯತ್ನ ಆಗಿದೆಯಾ? ಹೇಗೆ ಸಚಿನ್? ಖಂಡಿತ ಪೂರ್ಣಿಮಾ, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಸುತ್ತಮುತ್ತ ಈಗ ಕಾಡಾನೆ ಅವಳಿ ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ ಅಂಕಿಹಳ್ಳಿಪೇಟೆ ಗ್ರಾಮಕ್ಕೆ ಏಕಾಏಕಿ ಭೀಮ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಗ್ರಾಮಸ್ಥರು ಒಂದ್ ರೀತಿ ಆತಂಕದಲ್ಲಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಆ ಭಾಗದಲ್ಲಿ ಕಾಫಿ ಕೊಯ್ಲು ಆರಂಭವಾಗಿದೆ. ಕಾಫಿ ತೋಟದಲ್ಲಿ ಜನರು ಕೆಲಸನ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಈ ರೀತಿ ಗ್ರಾಮಗಳಿಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಕೂಲಿ ಕಾರ್ಮಿಕರು ಕೂಡ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಆ ಭಾಗದ ರೈತರು ಸಾಕಷ್ಟು ಬಾರಿ ಅರಣ್ಯ ಇಲಾಖೆಗೆ ಮನವಿನೂ ಕೂಡ ಮಾಡಿದ್ದಾರೆ. ಅಂದ್ರೆ ಕಾಡಾನೆಗಳನ್ನ ಸಂಪೂರ್ಣವಾಗಿ ಇಲ್ಲಿಂದ ಓಡಿಸ್ಬೇಕು. ಈಗ ಕೊಯ್ಲು ಸಂದರ್ಭ, ಹೀಗಾಗಿ ತೋಟಗಳಲ್ಲಿ ಕೆಲಸ ಮಾಡ್ತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಕಾಡಾನೆ ಬಂದ್ರೆ ತಪ್ಪಿಸ್ಕೊಳ್ಳೋಕು ಕೂಡ ಆಗೋದಿಲ್ಲ. ಹಾಗಾಗಿ ಇಟಿಎಫ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಬಂದು ಭೀಮನನ್ನು ಓಡಿಸುವಂತ ಕಾರ್ಯ ಮಾಡಿದೆ. ಆದ್ರೆ ಭೀಮ ಈಗ ಒಂದ್ ಕಡೆ ಹೋದ್ರೆ ಮತ್ತೊಂದು ಕಡೆ ಕಾಣಿಸ್ಕೊಳ್ತದೆ. ಈಗಾಗಲೇ ಅಂಕಿಹಳ್ಳಿಪೇಟೆ ಗ್ರಾಮದಿಂದ ಲಕ್ಕುಂದ ಭಾಗವಾಗಿ ಓಡಿಸಿರ್ತಕ್ಕಂಥದ್ದು. ಅಲ್ಲೂ ಕೂಡ ಏನು ತೋಟಗಳಲ್ಲಿ ಈಗಾಗಲೇ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಇಟಿಎಫ್ ಸಿಬ್ಬಂದಿಗಳು ಮೈಕ್ ನ ಮೂಲಕ ಅನೌನ್ಸ್ ಮಾಡ್ತಾರೆ, ಯಾರು ಕೂಡ ತೋಟದಲ್ಲಿ ಕೆಲಸ ಮಾಡಬೇಡಿ, ರಸ್ತೆಯಲ್ಲಿ ಓಡಾಡುವ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳ್ಬಿಟ್ಟು ಇಟಿಎಫ್ ಸಿಬ್ಬಂದಿಗಳು ಆ ಒಂದು ಭೀಮನಿಗೆ ಎಸ್ಕಾರ್ಟ್ ಮಾಡಿ ಓಡಿಸ್ತಾ ಇರ್ತಕ್ಕಂಥದ್ದು ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ.